ಇತ್ತ ಕಡೆಗೆ ತಾಯಿ ಮಗನ ಚಿಂತೆ ಮಾಡ್ತಾಳೆ. ನನ್ನ ಮಗ ಹೋದವ ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ, ಊಟ ಮಾಡ್ಯಾನೋ ಅದಾನೋ ಇಲ್ಲೋ, ಏನು ಮಾಡ್ಬೇಕಂತ ತಿಳ್ಕೊಂಡು ನೀಲಮ್ಮ ತಾಯಿಗೆ ದುಃಖ ಇರ್ಬೇಕಾದ್ರೆ ತಾಯಿ ಗೊತ್ತಾಯ್ತು ತನ್ನ ತವರೂರಾಗಿರ್ತಕ್ಕಂಥ ಲಿಂಗದ ಹಳ್ಳಿ ಒಳಗದಾನ ಅಂತ ತಿಳ್ಕೊಂಡು ಓಡಿ ಮಗನ ನೋಡಕ್ಕೆ ಬರ್ತಾಳೆ. ಆಗಿನ ಸಮಯದೊಳಗೆ ನೆನಪಿರ್ಲಿ ತಾಯಿ, ಬೆಳ್ಳಿ ನಾಣ್ಯ 300 ರೂಪಾಯಿ ದುಡ್ದು ನೌಕರಿ ಮಾಡಿರ್ತಕ್ಕಂಥ ದುಡ್ಡು ಬಂದವಾಗ ತಾಯಿಯಂದು ಮದುವೆ ವಯಸ್ಸು ಬಂದನ ಮಗ. ಯಪ್ಪ ಆತ ಏನೋ ಆಗಿದ್ದಾಗಿ ಹೋತ ಘಟನೆ, ಇನ್ನು ಮುಂದೆ ಚಿಂತೆ ಮಾಡಬೇಡ, ನೀನೊಂದು ಚಲೋ ಕನ್ಯೆ ತೆಗೆದು ಮದುವೆ ಮಾಡ್ತೀನಿ ಬಾಯಪ್ಪ ಅಂತ ತಿಳ್ಕೊಂಡು ಕರ್ಕೊಂಡು ಬಂದಾಗ ತಾಯಿ ಕೇಳಿದಾಗ ಆತಂದ, ಯವ್ವ ನಾನು ಮದುವೆ ಆಗಬೇಕಂತಕ್ಕಂಥ ಹಂಬಲ ನನ್ನಲ್ಲಿಲ್ಲ, ಸಾಶ್ವಿ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖದ ಕಾರಣ ಈ ಭೂಮಿಗೆ ನನ್ನ ಕೊಟ್ಟಿದ್ದಕ್ಕಾಗಿ ಏನು ಕೊಟ್ಟರು ಕೂಡ ತಾಯಿ ಋಣ ತೀರ್ಸಕ್ಕಾಗೋದಿಲ್ಲ ಅಂತ. ಯಾಕೆ ನಾ ಕೋಟಿ ರೊಕ್ಕ ದುಡಿಬಹುದ, ಕೆಜಿಗಟ್ಟಲೆ ಬಂಗಾರ ತರಬಹುದು, ತಂದೆ ತಾಯಿಯ ಪಾದಕ್ಕೆ ತಂದೆ ಕೆಜಿಗಟ್ಟಲೆ ಬಂಗಾರ ಕೋಟಿಗಟ್ಟಲೆ ದುಡ್ಡು ಹಾಕಿದ್ರು ಕೂಡ ಏನು ಕೊಟ್ಟರು ಕೂಡ ತಂದೆ ತಾಯಿ ಋಣ ತೀರ್ಸಕ್ಕಾಗೋದಿಲ್ಲ ಅಂತ. ಆದ್ರೆ ನಂದೊಂದು ಇಚ್ಛೆ ಏನು ಅಂತಂದ್ರೆ ಈ ಊರು ಶಿಕ್ಷಣ ಮಾಡಿ ಬಂದಂಥ ದುಡ್ಡು ಎಷ್ಟೈತಿ, ನಿನಗೆ ಋಣ ತೀರ್ಥ ತಾಯಿ, ನಿಮ್ಯಾಗ ನೀ ನನ್ನ ತಾಯಿ ಅಲ್ಲ, ನಾನೇನ ಮಗ ಅಲ್ಲ ಅಂತ. ಆಗಿನ ಸಮಯಕ್ಕೆ ಯಾವಾಗ ಕೊಟ್ಟಂಥ ಸಮಯದೊಳಗೆ ತಾಯಿ ಕಣ್ಣೀರು ಹಾಕುವಂತ ಬರ್ತಾಳೆ. ಮುಂದೆ ಬೆಳೀತಾ ಊರು ಬಿಟ್ಟು ಹುಬ್ಬಳ್ಳಿಗೆ ಬರ್ತಾರೆ. ಹುಬ್ಬಳ್ಳಿ ಸಿದ್ಧಾರೂಢರಲ್ಲಿ ಶಾಸ್ತ್ರ ಕಲಿತಾರೆ. ಪ್ರಪಂಚ ಎಂಬುದು ಬಲು ಕಷ್ಟ, ಇದನ್ನು ಯಾವ ದೇವರು ಮಾಡ್ತನೋ ಹಂಗೆ ಬಡತನ ಪರಿಸ್ಥಿತಿ. ಹುಬ್ಬಳ್ಳಿ ಸಿದ್ಧಾರೂಢರಲ್ಲಿ ಬಂದ ಶಾಸ್ತ್ರ ಕಲಿಯಕತ್ರು. ಆಶ್ಚರ್ಯ ಏನು ಅಂತಂದ್ರೆ 6 ಕಟ್ಟಿ ಮೇಲಕ್ಕೆ ಏರಿದವನೇ ಗಟ್ಟಿ. ಸಿದ್ಧಾರೂಢರ ಎದೆ ಮ್ಯಾಗ ಲಿಂಗಿಲ್ಲ, ಇವರು ಶಾಸ್ತ್ರ ಕಲಿಯಕತ್ತಾರೆ. ಆದ್ರೆ ಹನಗಲಪ್ಪನಿಗೆ ಒಂದು ಚಿಂತೆ ಏನು ಅಂತಂದ್ರೆ ಲಿಂಗ ಪೂಜೆ ಮಾಡ್ಬೇಕು, ಎದೆ ಮ್ಯಾಗ ಲಿಂಗ ಏನು ಕಟ್ಟಬೇಕು ಎನ್ನುವಂಥ ಚಿಂತೆ ಅವರಿಗೆ. ಚಿಂತಿರ್ಬೇಕಾದ್ರೆ ಅವರಲ್ಲಿ ಚಿಂತೆಯನ್ನು ಪರಿಹರಿಸ್ಕೊಳ್ಬೇಕಂತ ತಿಳ್ಕೊಂಡು ಸಿದ್ಧಾರೂಢರನ್ನ ಕೇಳಿದಾಗ ಸಿದ್ಧಾರೂಢರು ಎಲ್ಲಿ ಕಳಿಸ್ತಾರಂದ್ರೆ ಬಳ್ಳಾರಿ ಜಿಲ್ಲೆ ಎಮ್ಮಿನೂರು ಕಳಿಸ್ತಾರೆ. ಎಮ್ಮಿಗನೂರು ಜಡಸಿದ್ಧರಲ್ಲಿ ನೀನು ಲಿಂಗವನ್ನು ಕಟ್ಟಬೇಕೋ ಕಟ್ಟಬಾರ್ದು ಅಂತಕ್ಕಂಥ ಸಂಶಯ ಬಂತಂತಂದ್ರೆ ಆ ಸಂಶಯವನ್ನು ಬಗೆಹರಿಸ್ಕೊಳ್ಳಾಕ ನೀ ಬಳ್ಳಾರಿಗೆ ಹೋಗಂತ ತಿಳ್ಕೊಂಡು ಕಳಿಸಿದ್ರು. ಗುರುವಿನ ಸನ್ನಿಧಾನಕ್ಕೆ ಹಂಗ ಹೋಗಬಾರ್ದು ಅಂತ ತಿಳ್ಕೊಂಡು ನೆನಪಿರ್ಲಿ ತಾಯಿ. ಎಮ್ಮಿಗನೂರ ಜಡಸಿದ್ದಪ್ಪ ಹೆಂಗಿದ್ದ ಅಂತಂದ್ರೆ ಆತ್ನು ಕೂಡ ಸಿದ್ಧಾರೂಢಕಿನ ಅತತ ಇದ್ದ. ಈ ನಾವು ಅಡಿಕೆಲಿ ಹಾಕ್ಕೊಂಡ್ವಿ ಅಂತಂದ್ರೆ ಹೊರಗೆ ಉಳ್ತೀವ್ರಿ, ಆದ್ರೆ ಅವ್ರು ಹಂಗಿದ್ದಿಲ್ಲ. ಅಡಿಕೆಲಿ ಹಾಕ್ಕೊಂಡು ಮೈಮ್ಯಾಗ ಉಳ್ಕೊತಿದ್ರು ಅವರು. ಯಾಕಂದ್ರೆ ದೇಹದ ಮ್ಯಾಗ ಪರಿವು ಅವ್ರಿಗಿದ್ದಿದ್ದಿಲ್ಲ, ಆದರೆ ಒಳಗೆ ಮಾತ್ರ ಆತ್ಮ ಭಾಳ ಚೊಕ್ಕ ಹೊಳಿತಿತ್ತಂತ. ಗುರುವಿನ ಸನ್ನಿಧಾನಕ್ಕೆ ಹಂಗೆ ಹೋಗ್ಬಾರ್ದು ಅಂತ ತಿಳ್ಕೊಂಡು ಅಡಿಕೆ ಎಲಿ ಗಜಗದಷ್ಟು ಸುಣ್ಣ ಕಣಕ ತೊಗೊಂಡು ಹೋಗ್ತಾರ. ಹೋಗುತ್ತಿಗೆ ನೋಡ್ರಿ ಇವ್ರು ಬರಾಕತ್ತಿದ್ದ ಎಮ್ಮಿನ ಜಡಸಿದ್ದಪ್ಪ ಗೊತ್ತಾತಂತ. ಲೇ ತಮ್ಮ, ಜಲ್ದಿ ಅಂಗಳ ಕಸ ಹೊಡೀರಿ, ನೀರು ಚಾಯ ಹೊಡೀರಿ, ತಳಿರು ತೋರಣ ಕಟ್ರಿ. ಯಾಕ ನಮ್ಮ ಮಠಕ್ಕೆ ಇವತ್ತೊಬ್ಬ ಮನುಷ್ಯ ಬರಾಕತ್ತಾನ ಅಂದ್ರ ಅವರು. ನಮ್ಮ ಮಠಕ್ಕೊಬ್ಬವ ಮನುಷ್ಯ ಬರಾಕತ್ತಾನ ಅಂದಾಗ ಇವ್ರಂದ್ರೆ ಯಪ್ಪ ಮತ್ತೆ ನಾವು ಮನುಷ್ಯರಲ್ಲ ಅಂದಾಗ ಮಹಾತ್ಮರ ದೃಷ್ಟಿಯೊಳಗೆ ಮಹಾತ್ಮರಾಗೆ ಕಾಣ್ತಾರೆ, ಮನುಷ್ಯರು ಕಂಡಂಗೆ. ಆದ್ರೆ ಮಹಾತ್ಮರ ದೃಷ್ಟಿಯೊಳಗೆ ಮಾನವರು ಒಂದೊಂಥರ ಕಾಣ್ತಾರೆ. ಹೆಂಗೆ ಈ ಹುಬ್ಬಳ್ಳಿ ಸಿದ್ಧಾರೂಢರ ದೃಷ್ಟಿಯೊಳಗೆ ನಿಂದನೆ ಮಾಡೋರಿಗೆ ಜಂತು ಅಂತ ಕರೆದಾನ, ಕಡ್ಕೋಲ್ ಮಡಿವಾಳಪ್ಪ ಹಂದಿ ಅಂತ ಕರೆದಾನ, ಒಬ್ಬೊಬ್ಬರು ಒಂಥರ ಕರೀತಾರ. ಇವರಿಗೆ ಲಿಂಗವನ್ನು ಕಟ್ಟಬೇಕೋ ಕಟ್ಟಬಾರ್ದು ಅಂತಕ್ಕಂಥ ಸಂಶಯ ಬಂದಾಗ ಬರುವಂಥ ಸೂಚನೆ ಗೊತ್ತಾಗಿ ಶಿಷ್ಯನ ಹೆಗ್ಮೇಗಿರ್ತಕ್ಕಂಥ ಕೆಂಪು ವಸ್ತ್ರ ಅದನ್ನು ಹರ್ಕೊಂಡು ಕೊಳ್ಳಿಗೆ ಲಿಂಗಾಕಾರ ಕಟ್ಕೊಳಕ್ಕೆ ಹಾನಗಲಪ್ಪನವ್ರು ಎದುರಿ ಬರಾಕ ಬಂದ್ಕೊಳ್ಳಿ. ಅವ್ರಿಗೆ ಗೊತ್ತಾಯ್ತು ಹಂಗೆ ಲಿಂಗ ಕಟ್ಟಬೇಕ ಅಂಥೇಳಿ, ಲಿಂಗವನ್ನು ಕಟ್ಟಬೇಕ ಅಂತೇಳಿ ಗೊತ್ತಾದ ಕ್ಷಣ ನಮ್ಮ ಪರಂಪರೆ ಪಾಲನೆ ಮಾಡ್ಬೇಕಂತ ತಿಳ್ಕೊಂಡು ಯಾವಾಗ ಎಮ್ಮಿನ ಜಡಸಿದ್ದಪ್ಪನವ್ರು ಎಲ್ಲಿಂದ ಬಂದು ಅಲ್ಲಿ ಹೋಗಂತ ತಿಳ್ಕೊಂಡು 3 ಸಾರಿ ವಾಕ್ಯ ನುಡಿತಾರೆ. ಹೊಳ್ಳಿ ಹುಬ್ಬಳ್ಳಿಗೆ ಬರ್ತಾರೆ. ಅಲ್ಲಿ ಏಳಂದೂರು ಬಸವಲಿಂಗ ಸ್ವಾಮಿಗಳು ಬರ್ತಾರೆ ಶಾಸ್ತ್ರ ಕೇಳಕ್ಕಂತ. ಸಿದ್ಧಾರೂಢರಲ್ಲಿ ಬಂದಂಥ ಸಮಯದೊಳಗೆ ಏಳಂದೂರು ಬಸವಲಿಂಗ ಸ್ವಾಮಿಗಳ ಆಚಾರ ಭಾಳ ಇತ್ತು, ವಿಚಾರ ಭಾಳ ಇತ್ತು, ಸಂಸ್ಕಾರ ಹಂಗಾಯಿತು. ನಾವು ಬೈಲಿಗೆ ಹೊಯ್ ಬಂದ ತಕ್ಷಣ 3 ಸಾರಿ ಮಣ್ಣು ಹಾಕ್ಕೊಂಡು ಕೈ ತೊಳ್ಕೊಳ್ಬೇಕು. ಹಲ್ಲು ತಿಕ್ತೀವಂತಂದ್ರೆ ಈಗೆಲ್ಲ ಇವು ಬಂದವು, ಬ್ರಷ್ ಬಂದಾವ. ಆದ್ರೆ ಅವಾಗ ಈ ಜಾಲಿಕಡ್ಡಿ ಅಂತ ಬರ್ತಿದ್ವು. ಯಾವ್ದ್ರಿ? ಹಾಂ, ಬರೀ ಬೇವಿನ ಕಡ್ಡಿ ಒಂದಲ್ಲೇವ, ಅದ್ರೊಳಗೆ 4 ಥರ ಐತಿ. ಈ ಉತ್ತರಾಣಿ ಕಡ್ಡಿ ಅಂತೀರಿ ನೀವು. ವಾಕ್ಸಿದ್ಧಿ ಆಗ್ಬೇಕನ್ನಂಗಿತ್ತಂದ್ರೆ ಉತ್ತರಾಣಿ ಕಡ್ಡಿಯಿಂದ ಹಲ್ಲು ತಿಕ್ಬೇಕಂತ. ಹಂಗೆ ಒಂದೊಂದರಿಂದ ಒಂದೊಂದು ಲಾಭ ಐತಿ. ಹಲ್ಕಡ್ಡಿ ತೊಗೊಂಡು ಬಾ ಅಂತ ತಿಳ್ಕೊಂಡು ಕಳಿಸಿದಾಗ ಇಷ್ಟ ಮುರ್ಕೊಂಡ್ಬಂದ್ರು ಅವರಂದ್ರು ಇಳಂದ್ರು ಬಸವಲಿಂಗ ಸ್ವಾಮಿಗಳು, ನೀ ಎಟ್ಟದಿ ನಿನ್ನ ಬುತ್ತಿನ ಅಡ್ಡ ಐತಿ ನೋಡಂದ್ರು.
ನೀ ಎಷ್ಟು ಕಡ್ಡಿ ತೊಗೊಂಬಂದಿಲ್ಲ, ನಿನ್ನ ಬುದ್ಧಿ ಅಷ್ಟಾಯ್ತು ಅಂದಾಗ ಯಪ್ಪ ಹೆಂಗ್ರಿ ಅಂದಾಗ 12 ಅಂಗುಲ ಇರ್ಬೇಕಂತ ತಿಳ್ಕೊಂಡು ಹೇಳಿದಾಗ ಹಾನಗಲಪ್ಪನವರು ಇವರೇ ಸರಿಯಾದ ಗುರುಗಳು ಅಂತ ತಿಳ್ಕೊಂಡು ಇವ್ರನ್ನ ಬೆನ್ನು ಹತ್ತಬೇಕಂತೇಳಿ ಅವ್ರ ಜೋಡಿ ಹೊಂಟರು. ಕಾರಣ ಏಳಂದೂರ ಬಸವಲಿಂಗ ಸ್ವಾಮಿಗಳು ಕೊಟ್ಟಂಥ ಸಂಸ್ಕಾರ. ಶಂಭುಲಿಂಗನ ಬೆಟ್ಟದೊಳಗೆ ಅನುಷ್ಠಾನ ಮಾಡ್ತಾರೆ. ಹೀಗೆ ಸಂಚಾರ ಮಾಡ್ಕೊತ ಬರಬೇಕಾದ್ರೆ ಗುರು ಕೊಟ್ಟಂಥ ಸಂಸ್ಕಾರ ಬಹಳ ದೊಡ್ಡದಿತ್ತು. ಅವ್ರು ಹಿಂಗೆಲ್ಲ ಶಿವಮೊಗ್ಗ ಬಾಗೆಲ್ಲ ಸಂಚಾರ ಮಾಡ್ಕೊಂತ ಬಂದು ಹಾನಗಲ ಮಠಕ್ಕೆ ಹಾಕಾರ. ಹಾನಗಲ ಮಠಕ್ಕೆ ಆದಾಗ ಒಂದು ಘಟನೆ ನಡೀತಾಯಿ. ಏನು ಅಂತಂದ್ರೆ ಮಠಕ್ಕೆ ಭಕ್ತರು ಏನೆಲ್ಲ ಕೊಟ್ಟಿದ್ರೆ 800 ಚೀಲ ಭತ್ತ ಇತ್ತು, 3000 ಬೆಳ್ಳಿ ನಾಣ್ಯ ಇದ್ದುವು. 800 ಚೀಲ ಭತ್ತ, 3000 ಬೆಳ್ಳಿ ನಾಣ್ಯ. ಆಗಿನ ಸಮಯಕ್ಕೆ ಬರಗಾಲ ಬರ್ತೈತೆ. ಬರಗಾಲ ಬರೀ ಬರಗಾಲ ಅಲ್ಲ, ಭೀಕರ ಬರಗಾಲ ಬರ್ತದೆ. ಭೀಕರ ಬರಗಾಲ ಬಂದಂಥ ಸಮಯದೊಳಗೆ ಹಿಂದಿನ ಪೂಜ್ಯರಾಗಿರ್ತಕ್ಕಂಥ ಫಕೀರ ಮಹಾಸ್ವಾಮಿಗಳು ಮಠಕ್ಕೆ ಬರ್ತಕ್ಕಂಥವ್ರು ದಾಸೋಕ ಅಂತ ತಿಳ್ಕೊಂಡು ಇಟ್ಟಿರ್ಬೇಕಾದ್ರೆ ಬಂದಂಥ ಬರಗಾಲವನ್ನು ಕಂಡು ಹಾನಗಲಪ್ಪನವರು ದಾನ ಮಾಡಿಬಿಟ್ರು. ಭಕ್ತರೆಲ್ಲ ಅಂದ್ರೆ ಮಠದ ಉದ್ಧಾರಕ್ಕಾಗಿ ಕೊಟ್ಟಾರ, ನೀವು ಹಿಂಗೆ ಕೊಟ್ರೆ ಹೆಂಗ್ರಿ ಅಂತಂದಾಗ ಹಾನಗಲಪ್ಪನವ್ರು ಅಂತಾರಂತ, ಭಕ್ತರಿದ್ರೆ ಮಠ ಪತಮ್ಮ, ಭಕ್ತರಿದ್ರೆ ಮಠ. ಅವ್ರು ಕೊಟ್ಟಿದ್ದ ಅವ್ರಿಗೆ ಕೊಡೋರು ಏನಂತ ತಿಳ್ಕೊಂಡು ದಾನ ಮಾಡ್ತಾರೆ. ಆಗಿನ ಸಮಯಕ್ಕೆ ನೆನಪಿರಲಿ, ಒಬ್ಬ ಸ್ವಾಮಿಯ ಕಾಯಕ ಏನು ಅಂತಂದ್ರೆ, ಭಕ್ತರ ಮನೆಗೆ ಹೋಗ್ಬೇಕಾಗಾಗ ಎಚ್ಚರಿಸ್ಬೇಕು, ಧರ್ಮದಿಂದ ಅವ್ರನ್ನ ಉದ್ಧರಿಸ್ಬೇಕು. ಪರಮ ಪೂಜ್ಯ ಮನ್ಯರಂಜನ ಪ್ರಣಮ ಸ್ವರೂಪ ಮುರುಗೇಂದ್ರ ಮಹಾಸ್ವಾಮಿಗಳು ನಮ್ಮ ಊರಿಗೆ ಬರಾಕತ್ತಂತ ನೆನಪಿರಲಿ. ಇಲ್ಲೇ ಸೀದಾ ಮುನವಳಿಂದ ಇಲ್ಲಿಗೆ ಬಂದ್ರೆ ಅಂತ ತಿಳ್ಕೊಬಾಡ್ರಿ ನೀವು. ಭಾಳ ಕಡೆ ಕಾರ್ಯಕ್ರಮ ಕಡೆ ಹಾಕತ್ರಿ. ಇವತ್ತು ಬಹುಶಃ ಉಪ್ಪಿನ ಬೆಟ್ಟಿಗೆರೆ ಇರ್ಬೋದು, ಇನ್ನೂ 3-4 ತಲೆ ಕಾರ್ಯಕ್ರಮ. ಮುಂಜಾನೆ ನಾನು ಫೋನ್ ಹಚ್ಚಿದ್ದೆ, ಬುದ್ಧಿ ಮತ್ತೆ ಎಲ್ಲಿದ್ರಪ್ಪ ಅಂದ ಇಲ್ಲಿ ಶಾಸ್ತ್ರ ಮತ್ತು ಹಿಂಗೆ ಭಕ್ತರ ಜೊತೆ ಮೀಟಿಂಗ್ ಕೂಡೀನ್ರಿ ಅಂತಂದರು. ಆಮೇಲೆ ಫೋನ್ ಹಚ್ಚಿದಾಗ ಇಲ್ಲಿ ಹಿಂಗೆ ಕಾರ್ಯಕ್ರಮ ಬಂದೀನಿ ಅಂತಂದ್ರೆ, ಯಾಕೆ ಒಬ್ಬ ಸ್ವಾಮಿಯ ಕರ್ತವ್ಯ. ಹಾನಗಲಪ್ಪನವರು 2 ಭಾಗ ಮಾಡಿದ್ರು, ಒಂದು ಚರ ಜಂಗಮ, ಇನ್ನೊಂದು ಸ್ಥಿರ ಜಂಗಮ ಅಂಥೇಳಿ. ಚರ ಜಂಗಮ ಅಂತಂದ್ರೆ ಭಕ್ತರು ಎಲ್ಲಿರ್ತಾರೆ ಇಲ್ಲಿ ಹೋಗೋದೈತಿ, ಅವ್ರು ಯೋಗಕ್ಷೇಮ ವಿಚಾರ ಮಾಡಿ ಹರಿಸಿ ಬರುವಂಥವ್ರಿಗೆ ಚರ ಜಂಗಮ ಅಂತ ಕರೀತಾರೆ. ಸ್ಥಿರ ಜಂಗಮ ಅಂತಂದ್ರೆ ಬಂದಂಥ ಭಕ್ತರು ತಾವಿರುವಂಥ ಜಾಗ ಇದ್ಕೊಂಡು ಬಂದ ಭಕ್ತರಿಗೆ ಒಳ್ಳೆಯದನ್ನು ಹರಸಿ ಆಶೀರ್ವಾದ ಮಾಡಿ ಕಳಿಸ್ತಕ್ಕಂಥವ್ರು ಚರ ಜಂಗಮ, ಸ್ಥಿರ ಜಂಗಮ ಅಂತ ತಿಳ್ಕೊಂಡು. ಹಂಗೆ ಇವತ್ತಿನ ದಿವಸ ಭಾಳ ವಿಶೇಷ ಏನು ಅಂತಂದ್ರೆ, ಸ್ಥಿರ ಜಂಗಮಕ್ಕಿಂತ ಚರ ಜಂಗಮನಾಗಿ ಮಹಾಪೂಜ್ಯರನ್ನು ಎಲ್ಲಾರ ಕಾಣಕತ್ತೀವಿ ಅಂದ್ರೆ ಅದು ಮುನವಳ್ಳಿಯ ಪರಮ ಪೂಜ್ಯ ಮುರುಗೇಂದ್ರ ಮಹಾಸ್ವಾಮಿ ಕಾಣಕತ್ತೀವಿ ಅಂತಕ್ಕಂಥ ಮಾತನ್ನು ನಾವೆಂದು ಕೂಡ ಮರಿಬಾರ್ದು. ಯಾಕೆ ನೋಡ್ರಿ ಸಣ್ಣ ನೋಡ್ರಿ ಅಡ್ಡದಂಗೆ ಅಡ್ಡಾಡ್ತಾರೆ. ಯಾಕೆ ಅದು ನನ್ನ ಕಾಯಕದ. ಕುಮಾರಪ್ಪ ಕೊಟ್ಟಂಥ ಈ ಕಾವ್ಯ ಕಾಯಕದ ಜೋಳಿಗೆ ಕಿಮ್ಮತ್ತೈತಿ, ಜೋಳಿಗೆ ಕಾಯಕ ಮಾಡಬೇಕಂತ ತಿಳ್ಕೊಂಡು ಅಪ್ಪವರು ಭಕ್ತನ ಉದ್ಧಾರ ಮಾಡೋಕೆ ಹೆಂಗೆ ಬರಕತ್ತಾರಲ್ಲ, ಆಗಿನ ಸಮಯದೊಳಗೆ ಅವ್ರು ಹೋಗ್ತಾರೆ. ಮುಂದೆ ಕಾಡಶೆಟ್ಟಿಹಳ್ಳಿ ಜಾತ್ರೆ, ಹಕ್ಕಲ ಬಸವೇಶ್ವರನ ಜಾತ್ರೆ. ಹಾನಗಲ್ ಕುಮಾರಜ್ಜವರು ಬರ್ತಾರಂತ ತಿಳ್ಕೊಂಡು ಗೊತ್ತಾಗಿ ಆ ಕಾಡಶೆಟ್ಟಿಹಳ್ಳಿ ಒಳಗೆ ಇಬ್ಬರು ಅಣ್ಣ ತಮ್ಮ ಗದಗಾರೆ ಮತ್ತು ಗುರುಬಸವ ಅಂತ ತಿಳ್ಕೊಂಡು ಇಬ್ಬರಿಗೆ ಕಣ್ಣಿದ್ದಿದ್ದಿಲ್ಲ. ನೀಲಮ್ಮ ಗುರುಪಾದಯ್ಯನವರು ಕುಮಾರಪ್ಪರು ಬರ್ತಾರಂತ ತಿಳ್ಕೊಂಡು ಆ ಹುಡುಗರಿಗೆ ಒಂದು ಹಾಡು ಕಲಿಸಿದ್ಲ ಆ ತಾಯಿ. ಆವಾಗಿನ ಸಮಯದೊಳಗೆ ಹೆಣ್ಮಕ್ಳು ನೋಡಿ ನೀವು ಕುಟ್ಟಬೇಕಾದ್ರೆ ಬೀಸಬೇಕಾದ್ರೆ ಹಾಡ್ತಿದ್ರು ಅವಾಗ. ಈ ಕುಟ್ಟೋದು ಹೋಗೈತಿ, ಬೀಸೋದು ಹೋಗೈತಿ, ಹಾಡಂಕರು ಅತತ ಹೋಗೈತಿ. ಈಗಿನ ಮಂದಿ ಹಾಡ್ತಾರೆ ನೋಡ್ಬೇಕು ನೀವು. ಈ ಹೊಟ್ಟೆ ಗರ್ಭ ಧರಿಸಿದಾಗ ಕಿವ್ಯಾಗ ಇಯರ್ಫೋನ್ ಹಾಕ್ಕೊಂಡಿರ್ತ ಹೆಂಗೆ ಇಲ್ಲವ, ಕಿವ್ಯಾಗ ಇಯರ್ಫೋನ್ ಹಾಕ್ಕೊಂಡು ಆಕಿ ಡ್ಯಾನ್ಸ್ ಹಾಡು ಕೇಳ್ತಿಲ್ಲಂತ. ಹಾಡು ಕೇಳ್ಬೇಕಾದ್ರೆ ಅವು ಎಂಥವ್ರಿ ಡ್ಯಾನ್ಸ್ ಹಾಡು ಕೇಳ್ತಿದ್ಲು. ಹೊಟ್ಟೆ ಹುಟ್ಟಿ ಬಂದು ಕೂಸ ತಕ್ಷಣ ಆಗಿಂದಾಗ ಡ್ಯಾನ್ಸ್ ಮಾಡಕತ್ತಿತ್ತಂತ. ಅದು ಯಾಕೆ ನೀವೇನು ಗ್ರಹಿಸಿರ್ತಿರಲ್ಲ, ಅದು ಕಲ್ತಿರ್ತೈತೆ. ಅವಾಗ ಎಷ್ಟು ಚಂದ್ರಿ ಕುಟ್ಟೋದು ಬಿಸೋದು ಭಾಳ ಚಂದ ಹಾಡ್ಬೇಕಾದ್ರೆ ಹಾನಗಲಪ್ಪನವ್ರು ಬರ್ತಾರಂತ ತಿಳ್ಕೊಂಡು ಹಾಡು ಕಲಿಸಿದ್ರು. ಆ ಹಾಡು ಹಾಡ್ತಾರೆ. ಕುಮಾರ ಮಹಾಸ್ವಾಮಿಗಳು ಅಂದರು, ಈ 2 ಅಂಧ ಮಕ್ಕಳು ಇಲ್ಲೇ ಉಳ್ಕೊಂಡು ಒಂದು ನಡೆಯಂಗಿಲ್ಲ, ಇವನ್ನ ಜಗತ್ತಿಗೆ ತೋರಿಸ್ಬೇಕಂತ ತಿಳ್ಕೊಂಡು ಆಗಿನ ಸಮಯಕ್ಕೆ ತಮ್ಮ ಜೋಳಿಗೆ ಒಳಗೆ ಭಾಳ ಮಂದಿ ರೊಕ್ಕ ಬೇಡವ್ರು ನೋಡಿನಿ, ದವಸ ಧಾನ್ಯ ಬೇಡವ್ರು ನೋಡಿನಿ, ಬೆಳ್ಳಿ ಬಂಗಾರ ಬೇಡವ್ರು ನೋಡಿನಿ. ಆದರೆ ಜೋಳಿಗೆಗೆ ಕಣ್ಣಿಲ್ದಿರ್ತಕ್ಕಂಥ ಮಕ್ಕಳನ್ನ ನನ್ನ ಜೋಳಿಗೆ ಹಾಕ್ರಿ. ಎಲ್ಲಿ ತನಕ ಅಂದ್ರೆ ನೀವಿರೋ ತನಕ ಆ ಮಕ್ಕಳನ್ನ ಜೋಪಾನ ಮಾಡಿರಿ, ನೀವಿಲ್ಲದ ಕಾಲಕ್ಕೆ ಆ ಮಕ್ಕಳನ್ನ ಯಾರು ಜೋಪಾನ ಮಾಡ್ತಾರ ಆ ಮಕ್ಕಳನ್ನ ಜೋಳಿಗೆ ಹಾಕ್ರಿ, ಆ ಮಕ್ಕಳನ್ನ ಉದ್ಧಾರ ಮಾಡ್ತೇನೆ ಅಂತ ತಿಳ್ಕೊಂಡು ಕಣ್ಣಿಲ್ಲದ ಮಕ್ಕಳನ್ನ ಜೋಳಿಗೆ ಬೇಡಿರ್ತಕ್ಕಂಥ ಮಹಾಯೋಗಿ ಯಾರಾದ್ರಿಂದ ಅದು ಹಾನಗಲ ಕುಮಾರ ಶಿವಯೋಗಿ ಅಂತಕ್ಕಂಥ ಮಾತನ್ನು ನಾವೆಂದೂ ಕೂಡ ಮರಿಬಾರ್ದು ತಾಯಿ, ಮರಿಬಾರ್ದು. ಆ ಮಕ್ಕಳಿಗೆ ಎಂತೆಂಥ ದೊಡ್ಡೊಂದು ಕರೆಸಿ ಪಗಾರ ಕೊಟ್ಟು ಸಂಗೀತ ಕಲಿತಾರ. ಅಣ್ಣ ತೀರ್ಕೊಂಡ, ಗದಗಾರಿನ ಮೈಸೂರಿಗೆ ಕಳಿಸಿದ್ರೆ ನೀಲಕಂಠ ಬೋವಾರ್ ಅಂತೇಳಿ ಮೈಸೂರಿಗೆ ಹೋದಾಗ ಪಗಾರ ಕಳಿಸ್ಬೇಕು ಅವ್ರಿಗೆ. ಬಡತನ ಪರಿಸ್ಥಿತಿ ಏನು ಮಾಡ್ಬೇಕಂತ ಕೇಳ್ಕೊಂಡಾಗ ಆಗಿನ ಸಂದರ್ಭದೊಳಗೆ 5 ಮನೆ ಕಂತಿ ಭಿಕ್ಷೆ ಮಾಡ್ಬೇಕು. ಗದಗಯ್ಯ ತಬಲ ಹಾಕ್ಕೋಬೇಕು, ಒಬ್ಬ ಹಾರ್ಮೋನಿಯಂ ಹಾಕ್ಕೋಬೇಕು, ಒಬ್ಬ ತಾಳು ಹಿಡ್ಕೋಬೇಕು, ಒಬ್ಬ ಜೋಳಿ ಹಿಡ್ಕೋಬೇಕು, ಹಾಡು ಹಾಡ್ಕೊಂತ ಹೋಗ್ಬೇಕು. ಯಾರು ನೀಡ್ತಾನೆ ಹಿಡಿಸ್ಕೋಬೇಕು, ಇಲ್ಲಂದ್ರೆ ಹಂಗೆ ಬರ್ಬೇಕು.
ಆ ಹುಡುಗ ಮುಂದೆ ಕಲ್ಕೊಂತ ಮುಂದೆ ದೊಡ್ಡದಾಗಿರ್ತಕ್ಕಂಥ ಹಾನಗಲ್ಲಪ್ಪನವರು ಶಿವಯೋಗ ಮಂದಿರ ಸ್ಥಾಪನೆ ಮಾಡಬೇಕಾದ್ರೆ 3ನೇ ವೀರಶೈವ ಮಹಾಸಭೆ ಆಗಿನ ಸಮಯಕ್ಕೆ ಬಾಗಲಕೋಟೆ ಕರೆಸಿ ಚರಂತಿ ಮಠದೊಳಗೆ ಆತನಿಗೆ ಪಂಚಾಕ್ಷರಿ ಗವಾಯಿ ಅಂತ ತಿಳ್ಕೊಂಡು ಬಿರಿದು ಕೊಡ್ತಾರೆ. ಅವರೇ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಮೂಲ ಸ್ಥಾಪಕರು ಪಂಚಾಕ್ಷರಿ ಅಜ್ಜವರು. ಕಾರಣ ಆ ಕುಮಾರಪ್ಪ ಆಗಿನ ಸಮಯದೊಳಗೆ ಬರಲಿಲ್ಲ ಅಂತಂದ್ರೆ ಇವತ್ತಿನ ದಿವಸ ಮುರುಗೇಂದ್ರ ಅಜ್ಜವ್ರು ನಾವು ಕಾಣ್ತಿದ್ರೆ. ನೆನಪಿರಲಿ, ನಿಮಗೊಂದು ಕಳಕಳಿ ವಿನಂತಿ ನಂದೇನು ಅಂತಂದ್ರೆ, ನಿಮಗೇನಾದರೂ ಕೂಡ 10 ಮಂದಿ ಮಕ್ಕಳಿದ್ವು ಅಂತಂದ್ರೆ 10 ಮಂದಿ ಅನ್ನಬಾಡ್ರಿ. ಮ್ಯಾಗ 10 ಮಂದಿ ಮಕ್ಕಳಿದ್ರು ಅಂದ್ರೆ 10 ಮಂದಿ ಅನ್ನಕ್ಕೆ ಹೋಗ್ಬಿಡ್ರಿ. ನನಗೆ 11 ಮಂದಿ ಮಕ್ಕಳು ಅಂತ ತಿಳ್ಕೊಂಡು ಹೇಳ್ರಿ. ಯಾರಿಗಾದರೂ 4 ಮಂದಿ ಮಕ್ಕಳಿದ್ವು ಅಂತಂದ್ರೆ ನಂಗೆ 4 ಮಂದಿ ಮಕ್ಕಳಿಲ್ಲ, 5 ಮಂದಿ ಮಕ್ಕಳು ಅಂತ ತಿಳ್ಕೊಡ್ರಿ. ಯಾರಿಗಾದರೂ ಮಕ್ಕಳು ಆಗಿಲ್ಲ ಅಂತಂದ್ರೆ ಇಟ್ಟು ಖುಷಿ ಪಡ್ರಿವ ನೀವು. ಏನು ಅಂತಂದ್ರೆ ನನ್ನ ಮಕ್ಕಳಾಗಿಲ್ಲ ಕೂಡ ಎಂತಕ್ಕಂಥ ಭಾವನೆ ನಾನು ಒಳಗಿಲ್ಲ. ನನಗೊಬ್ಬ ಮಗ ಹುಟ್ಟ್ಯಾನ, ಆ ಮಗನನ್ನು ಸಮಾಜ ಸೇವೆ ಮಾಡೋದಕ್ಕಾಗಿ ಮುನವಳ್ಳಿಯ ಮಟ್ಟಕ್ಕೆ ಮಾಡಿವ ಅಂದ ಬಳಿಕ ಅವರು ಕೂಡ ನಮ್ಮ ಮಗ ಅಂತ ತಿಳ್ಕೊಂಡು ಖುಷಿಯಿಂದ ಇವಾಗ ಕಾಲ ಕಳೀರಿ. ಎಷ್ಟು ಆನಂದ ಆಗುತ್ತೆ. ಅಕಸ್ಮಾತಾಗಿ ನಮಗೇನಾದರೂ ಕೂಡ ಜ್ವರ ಬಂತು ಅಂದ್ರೆ ಮನ್ಯಾಗ ತಂದೆ ತಾಯಿ ಸೊಂಟಿ ಕಷಾಯ ಮಾಡ್ತಾರೆ, ತಲೆಗೆ ಏನೆಲ್ಲ ವ್ಯವಸ್ಥೆ ಮಾಡ್ತಾರೆ. ನಮಗೊಂದಿಷ್ಟು ಜ್ವರ ಬಂದವು ಅಂದ್ರೆ ಮನ್ಯಾಗಿದ್ದವರು ಕೂಡ ಆರೈಕೆ ಮಾಡ್ತಾರೆ. ಒಂದು ಹೊತ್ತು ದಿನಕ್ಕೆ 3 ಹೊತ್ತು ಉಣ್ಣುವಂಥವ್ರು ನಾವು ಒಂದು ಹೊತ್ತು ಉಣ್ಲಿಲ್ಲ ಅಂತಂದ್ರೆ ಮನ್ಯಾಗ ತಾಯಿ ಮಗ ಬರಲಿ ಉಣ್ಲಿ ಅಂತ ತಿಳ್ಕೊಂಡು ಕಾಯ್ಕೊಂತ ಕುಂತಿರ್ತಾಳೆ. ಬರೀ ಏಕೋಚಿತ್ತ ಮನ್ಯಾಗ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ. ಇನ್ನು ಅಂಥದ್ರೊಳಗೆ ಮುನವಳ್ಳಿ ಮಟ್ಟಕ್ಕೆ ಆಗಬೇಕಾದ್ರೆ ಸಮಾಜವೇ ತಂದೆ, ಸಮಾಜವೇ ತಾಯಿ, ಸಮಾಜವೇ ಬಂಧು, ಸಮಾಜವೇ ಬಳಗ ಅಂತ ತಿಳ್ಕೊಂಡು ನಿಮ್ಮೆಲ್ಲರನ್ನ ನಂಬಿ ಸಮಾಜಕ್ಕೆ ಮಠಕ್ಕೆ ಸ್ವಾಮಿ ಆಗ್ಯಾರಂತ ನೆನಪಿರಲಿ ತಾಯಿ. ನಮ್ಮ ಮನೆಗೆ ಹುಟ್ಟಿರ್ತಕ್ಕಂಥ ನಮ್ಮ ಮಗ ನಮಗಂತೂ ತನ್ನ ಹಾಕ್ತಿದ್ನಲ್ಲೋ ಗೊತ್ತಿಲ್ಲ, ನಮ್ಮ ಮಗ ನಮ್ಮನ್ನು ಜಾಪನ ಮಾಡ್ತಿದ್ನಲ್ಲೋ ಗೊತ್ತಿಲ್ಲ, ನಮ್ಮ ಮಗ ಇಷ್ಟು ಕೀರ್ತಿ ತರ್ತಿದ್ನಲ್ಲೋ ಗೊತ್ತಿಲ್ಲ. ಆದರೆ ಆಶ್ಚರ್ಯ ಏನು ಅಂತಂದ್ರೆ ನನ್ನ ಮಗ ಇವತ್ತು ಸಮಾಜಕ್ಕಾಗಿ ಒಳ್ಳೆ ಕೆಲಸ ಮಾಡಕತ್ತಂದ್ರೆ ಅದು ಮುನವಳ್ಳಿ ಮಠದ ಪರಮ ಪೂಜೆಕೊಂಡು ನಮ್ಮ ಮಗ ಇದ್ದಂಗೆ ಅಂತ ತಿಳ್ಕೊಂಡು ನೀವು ಖುಷಿಯಿಂದ ತಾಯಿ ಹೆಮ್ಮೆ ಅಂತ ಹೇಳ್ರಿ ಎಲ್ಲಿ ಹೋದರೂ ಕೂಡ. ಯಾಕೆ ಆಗಾಗ ನೋಡ್ರಿ ಅಜ್ಜಾರ್ ದಿನಕ್ಕೆ 4 ಸಲ ಫೋನ್ ಹಚ್ತಾರೆ. ಶಾಸ್ತ್ರಿಗಳ ನಿಮಗೆ ವ್ಯವಸ್ಥೆ ಚಲೋ ಐತಿಲ್ರಿ, ಮತ್ತು ಊಟದ್ದೆಲ್ಲ ವ್ಯವಸ್ಥೆ ಸರಿ ಮಾಡಿರಲ್ರಿ ಅಂತ ತಿಳ್ಕೊಂಡು, ನಿಮ್ಮ ಉಳ್ಕೋಕೆಲ್ಲ ವ್ಯವಸ್ಥೆ ಐತಿಲ್ರಿ ಅಂತ ತಿಳ್ಕೊಂಡು ನಾ ಅಪ್ಪವ್ರಿಗೆ ಒಂದ ಮಾತಂದೆ, ಬುದ್ಧಿ ತಾವು ಹೆಂಗೆ ಅದಿರಿ ಹಂಗೆ ಊರನ್ನ ಭಕ್ತರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊರತಿರ್ಲಾರ್ದಂಗೆ ಭಾಳ ಚಂದ ವ್ಯವಸ್ಥೆ ಮಾಡಕತ್ತಾರೆ ಅಂತ ತಿಳ್ಕೊಂಡು ದಿನಕ್ಕೆ 4 ಸಾರಿ ಕೇಳ್ತಾರೆ ಅಜ್ಜವರು. ನಮ್ಮ ಹೊಟ್ಟಿನೆತ್ತಿ ಕೇಳ್ತಾರಂತಂದ್ರೆ ನಾವ್ಯಾರ ಒಬ್ರಾರ ಬುದ್ಧಿ ಹೆಂಗ್ರಿಪ್ಪ ಆರಾಮದಿರಿಲ್ಲ, ಪ್ರಸಾದ ಆಗೈತಿಲ್ರಿಪ್ಪ, ತಾವು ಪ್ರಸಾದ ಎಷ್ಟೊತ್ತಿಗೆ ಮಾಡ್ತಾರೆ ನೆನಪಿರ್ಲಿ ತಾಯಿ. ಒಂದೊಂದು ಸಮಯ ಬಂತಂದ್ರೆ ರಾತ್ರಿ 2 ಗಂಟೆ ಪ್ರಸಾದ ಮಾಡ್ತಾರೆ ಅಜ್ಜವರು. ಒಂದೊಂದು ಸಮಯ ಬಂತಂದ್ರೆ ಪ್ರಸಾದ ಸಹಿತ ಮಾಡ್ದಲ್ಲ. ಯಾಕೆ ಭಕ್ತರ ಹೃದಯದೊಳಗೆ ಕೊಳ್ತಾರಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ಇಷ್ಟು ಪ್ರೀತಿಯಿಂದ ನಮ್ಮೂರು ದೇವ್ರು ಅಂತ ತಿಳ್ಕೊಂಡು ನಮ್ಮ ಅಜ್ಜ ಅಂತ ತಿಳ್ಕೊಂಡು ಖುಷಿ ಪಡಕತ್ತಿಲ್ಲ. ಇದಕ್ಕಿಂತ ಆನಂದ ಯಾವುದಿಲ್ಲ ರೀ ಶಾಸ್ತ್ರ ಅಂತ ತಿಳ್ಕೊಂಡು ಅಜ್ಜವ್ರು ಹೇಳ್ತಾರಂದ್ರೆ ಅಪ್ಪವ್ರು ಕೊಟ್ಟಂಥ ಸಂಸ್ಕಾರ. ಕಾರಣ ಏನಂತಂದ್ರೆ ಹಾನಗಲ್ಲಪ್ಪ ಈ ಭೂಮಿಗೆ ಅವತರಿಸಿದ್ದು, ಪಂಚಾಕ್ಷರಿ ಪುಟ್ಟಯ್ಯಜ್ಜವರು ಬಂದಿದ್ದು, ಇವತ್ತು ನಾವೆಲ್ಲರೂ ಕೂಡ ಹೇಳಕತ್ತಿದ್ದ ಅವ್ರು ಕೊಟ್ಟಂಥ ಭಿಕ್ಷೆ ಎಂತಕ್ಕಂಥ ಮಾತನ್ನು ಭಾಳ ಹೆಮ್ಮೆಂದು ಹೇಳಲಿಕ್ಕೆ ಇಚ್ಛಪಡ್ತೀನಿ.